ವಿಂಗ್ ಕಮಾಂಡರ್ ಮತ್ತು ಬೈಕ್ ಸವಾರ ಕಿತ್ತಾಟ ಕೇಸ್ಗೆ ಸಂಬಂಧಪಟ್ಟಂತೆ ಕನ್ನಡಿಗನ ಮೇಲೆ ವಿಂಗ್ ಕಮಾಂಡರ್ ಅಟ್ಟಹಾಸವನ್ನ ಮಾಡಿದ್ದಾನೆ. ವಿಂಗ್ ಕಮಾಂಡರ್ ಮತ್ತು ಬೈಕ್ ಸವಾರ ಕಿತ್ತಾಟ ಕೇಸ್. ಕನ್ನಡಿಗನ ಮೇಲೆ ವಿಂಗ್ ಕಮಾಂಡರ್ ಅಟ್ಟಹಾಸವನ್ನ ಮಾಡಿದ್ದಾನೆ. ಹಲ್ಲೆ ಮಾಡಿ ಬೈಕ್ ಸವಾರನ ಮೇಲೆಗೆ ಆರೋಪವನ್ನ ಮಾಡಿದ್ದಾನೆ. ಮೊಬೈಲ್ನಲ್ಲಿ ವಿಂಗ್ ಕಮಾಂಡರ್ ಕ್ರೌಡ್ಯ ಸೆರೆಯಾಗಿದೆ. ವಿಂಗ್ ಕಮಾಂಡರ್ ವರ್ತನೆಗೆ ಮತ್ತೊಂದು ಸಾಕ್ಷ್ಯ ಸಿಕ್ಕಿದೆ. ಸವಾರನ ಹೆಲ್ಮೆಟ್ ಕಿತ್ತು ಮುಖಕ್ಕೆ ಪಂಚ್ ಮಾಡಲು ಯತ್ನವನ್ನ ಮಾಡಿದ್ದಾನೆ ಆ ವಿಂಗ್ ಕಮಾಂಡರ್. ಇನ್ನು ಕಾರು ಟಚ್ ಆಗಿದ್ದನ್ನ ಪ್ರಶ್ನಿಸಿದ್ದಂತಹ ಬೈಕ್ ಸವಾರ ಈ ವೇಳೆ ಮಾತಿಗೆ ಮಾತು ಬೆಳೆದು ವಿಂಗ್ ಕಮಾಂಡರ್ ಹಲ್ಲೆಯನ್ನ ಮಾಡಿದ್ದಾನೆ. ಬೆಂಗಳೂರಿನ ಟಿನ್ ಫ್ಯಾಕ್ಟರಿ ಬಳಿ ನಡೆದಿದ್ದಂತಹ ಗಲಾಟೆ ಇದಾಗಿತ್ತು. ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. Call the police, please. Call the police. Why are you? Don't hit the police. She hit the police. She behaved so badly. Now this person he's abusing her. She's hit him so badly. ವಿಂಗ್ ಕಮಾಂಡರ್ ಹಾಗೆ ಬೈಕ್ ಸವಾರ ಕಿತ್ತಾಟ ಕೇಸ್ಗೆ ಸಂಬಂಧಪಟ್ಟಂತೆ ನೀವು ಕೂಡ ಆ ಒಂದು ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿದೆ. ಕಾರ್ ಟಚ್ ಆಗಿದ್ದಕ್ಕೆ ಬೈಕ್ ಸವಾರ ಪ್ರಶ್ನೆಯನ್ನ ಮಾಡ್ತಾರೆ. ಆದ್ರೆ ಈ ವೇಳೆ ಮಾತಿಗೆ ಮಾತು ಬೆಳೆದು ವಿಂಗ್ ಕಮಾಂಡರ್ ಹಲ್ಲೆಯನ್ನ ಕೂಡ ಮಾಡಿದ್ದಾರೆ. ಬೆಂಗಳೂರಿನ ಟಿನ್ ಫ್ಯಾಕ್ಟರಿ ಬಳಿ ಈ ಒಂದು ಗಲಾಟೆ ನಡೆದಿತ್ತು. ಇನ್ನು ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಬಿಎನ್ಎಸ್ ಆಕ್ಟ್ 109 115/2 304 324 ಹಾಗೆ 352 ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಇನ್ನು ಸೆಕ್ಷನ್ 109 ಅಡಿಯಲ್ಲಿ ಕೊಲೆ ಯತ್ನ ಪ್ರಕರಣ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಇನ್ನು ನಿನ್ನೆ ಸ್ನೇಹಿತನ ಬೈಕ್ ವಾಪಸ್ ನೀಡಲು ಹೋಗ್ತಾ ಇದ್ದ ವಿಕಾಸ್ ಟಿನ್ ಫ್ಯಾಕ್ಟರಿ ಸಿಗ್ನಲ್ ಬಳಿ ಬೈಕ್ಗೆ ಟಚ್ ಆಗಿದೆ ಕಾರು. ಇನ್ನು ಕಾರಿನ ಅಡ್ಡ ಹಾಕಿ ಯಾಕೆ ಟಚ್ ಮಾಡಿದ್ರಿ ಅಂತ ಬೈಕ್ ಸವಾರ ಪ್ರಶ್ನೆಯನ್ನ ಕೇಳ್ತಾನೆ ವಿಂಗ್ ಕಮಾಂಡರ್. ಈ ವೇಳೆ ಕಾರಿನಿಂದ ಇಳಿದು ಬಂದಿದ್ದಂತಹ ವಿಂಗ್ ಕಮಾಂಡರ್ ಮಾತಿಗೆ ಮಾತು ಬೆಳೆಸಿ ಬೈಕ್ ಸವಾರನ ಮೇಲೆಗೆ ಹಲ್ಲೆಯನ್ನ ಮಾಡಿದ್ದಾರೆ. ಇನ್ನು ಬೈಕ್ ಸವಾರ ವಿಕಾಸ್ಗೆ ಶೀಲಾದಿತ್ಯ ಬೋಸ್ ಅಂದ್ರೆ ವಿಂಗ್ ಕಮಾಂಡರ್ ಒದ್ದಿದ್ದಾನೆ. ಇನ್ನು ಸ್ನೇಹಿತನಿಗೆ ಕರೆ ಮಾಡಲು ಮೊಬೈಲ್ ತೆಗೆದುಕೊಂಡಿದ್ದಂತಹ ವಿಕಾಸ್ ಮೊಬೈಲ್ ಅನ್ನ ಕಿತ್ಕೊಂಡು ಬೈಕಿಯನ್ನ ಎಸೆದಿದ್ದಾನೆ. ಇನ್ನು ಕುತ್ತಿಗೆ ಹಿಡಿದು ಸಾಯಿಸಲು ಯತ್ನವನ್ನ ಕೂಡ ಮಾಡಿದ್ದ ಅಂತ ಈಗಾಗಲೇ ಬೈಕ್ ಸವಾರ ದೂರನ್ನ ಕೂಡ ನೀಡಿರುವಂತದ್ದು. ಇನ್ನು ಎಫ್ಐಆರ್ ಶೀಲಾದಿತ್ಯ ಬೋಸ್ ಹೆಸರು ಬದಲು ವ್ಯಕ್ತಿಯ ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ಕಾರಿನ ನಂಬರ್ ಆಧಾರದಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಎಫ್ಐಆರ್ ನಲ್ಲಿ ಏನಿದೆ ಹಾಗಾದ್ರೆ ನೋಡೋದಾದ್ರೆ ನಿನ್ನೆ ಬೆಳಿಗ್ಗೆ ಸ್ನೇಹಿತನ ಬೈಕ್ ವಾಪಸ್ ನೀಡಲು ಹೋಗ್ತಾ ಇದ್ದೆ. ಇನ್ನು ಟಿನ್ ಫ್ಯಾಕ್ಟರಿ ಸಿಗ್ನಲ್ ಬಳಿ ಬೈಕ್ಗೆ ಟಚ್ ಆಗಿದೆ ಕಾರು. ಇಂತಹ ಸಮಯದಲ್ಲಿ ಮಾತಿಗೆ ಮಾತು ಬೆಳೆದಿದೆ. ತಿರುಗಿ ಬಿದ್ದಿದ್ದಾರೆ ಈಗಾಗಲೇ ಕನ್ನಡಿಗರು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಅಜಯ್, ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ, ಇನ್ನ ಪೊಲೀಸರು ಏನೆಲ್ಲ ಒಂದು ವಿಚಾರಣೆಗೆ ಮುಂದಾಗಿದ್ದಾರೆ? ಖಂಡಿತವಾಗ್ಲೂ ಕಾರಣ ಏನಂದ್ರೆ ನಿನ್ನೆ ನಡೆದಂತಹ ಏನು ಈ ಒಂದು ಸಾಕಷ್ಟು ಬೆಳವಣಿಗೆ ಕೂಡ ಈ ಒಂದು ಕೇಸ್ ನಲ್ಲಿ ಕೂಡ ಆಗಿತ್ತು. ಅಂದ್ರೆ ಎಲ್ಲಿ ವಿಂಗ್ ಕಮಾಂಡರ್ ಯಾವಾಗ ಸಿಂಪತಿ ಕಾರ್ಡ್ ಅನ್ನ ಪ್ಲೇ ಮಾಡ್ತಾರೋ, ಅಂದ್ರೆ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ವಾಟ್ಸ್ಆಪ್ ನಲ್ಲಿ ಎಲ್ಲ ಈ ರೀತಿಯಾಗಿ ನನ್ನ ಮೇಲೆ ಹಲ್ಲೆ ಆಗಿದೆ, ಅದೇ ಕಂಪ್ಲೇಂಟ್ ಕೊಡಕ್ ಹೋದಂತ ಸಂದರ್ಭದಲ್ಲಿ ಯಾರು ಕೂಡ ಏನು ಕ್ರಮವನ್ನ ಕೈಗೊಂಡಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಇದನ್ನ ಪರಿಶೀಲನೆ ಮಾಡಿದಂತ ಪೊಲೀಸರಿಗೆ ಇವತ್ತು ಅಸಲಿ ವಿಚಾರ ಗೊತ್ತಾಗಿರುವಂತದ್ದು. ನಿನ್ನೆ ಮತ್ತೆ ಅವ್ರು ಹೋಗಿ ಸಿಸಿಟಿವಿ ಎಲ್ಲ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಇನ್ನು ವಿಂಗ್ ಕಮಾಂಡರ್ ಹಲ್ಲೆ ಮಾಡಿರೋದು ಗೊತ್ತಾಗಿದೆ. ಈಗ ಇನ್ನೊಂದು ಸಿಸಿಟಿವಿ ಜೊತೆಗೆ ಮತ್ತೊಂದು ಮೊಬೈಲ್ ವಿಡಿಯೋ ಕೂಡ ಈಗಾಗಲೇ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಆದ್ರೆ ಆ ಒಂದು ವಿಡಿಯೋದಲ್ಲೂ ಕೂಡ ಗೊತ್ತಾಗ್ತಿದೆ ಇಲ್ಲಿ ವಿಂಗ್ ಕಮಾಂಡರ್ ಹಿಗ್ಗಾಮುಗ್ಗ ಕಳಿಸಿರುವಂತದ್ದು, ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂತಿರುವಂತದ್ದು, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ನಡೆದಿದೆ. ಆದ್ರೆ ವಿಂಗ್ ಕಮಾಂಡರ್ ಯಾವನ್ನು ಕೂಡ ಹೇಳ್ತಿಲ್ಲ, ಅವರ ವರ್ಷನ್ ಅಲ್ಲಿ ಮಾತ್ರ ಅಲ್ಲಿ ಒಂದ್ ರೀತಿ ಸಿಂಪತಿ ಕಾರ್ಡ್ ಅನ್ನ ಪ್ಲೇ ಮಾಡಿದ್ದಾರೆ. ಸೊ ಇದರಲ್ಲಿ ಅವರ ವಿರುದ್ಧವೂ ಕೂಡ ಈಗಾಗಲೇ ಆ ಬೈಕ್ ಸವಾರನೇ ಏನಿದ್ದಾನೆ ಆತ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ನಿನ್ನೆ ಕೂಡ ವಿಂಗ್ ಕಮಾಂಡರ್ ಈತನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು. ಈಗಾಗಲೇ ಎರಡೂ ಕಡೆಯಿಂದಾಗಿ ಕಂಪ್ಲೇಂಟ್ ಅನ್ನು ರಿಸೀವ್ ಮಾಡಿರುವಂತಹ ಕೌಂಟರ್ ಕಂಪ್ಲೇಂಟ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನೇನು ಆತನನ್ನು ಕೂಡ ಈಗಾಗಲೇ ಕರೆಸುವಂತ ಸಾಧ್ಯತೆ ಕೂಡ ಇರುತ್ತೆ. ಈಗಾಗಲೇ ಆತ ಬೇರೆ ಬೆಂಗಾಲಿಗೆ ಹೋಗಿದ್ದಾನೆ ಅಂತ ಹೇಳಿ ಗೊತ್ತಾಗಿರುವಂತದ್ದು ವಿಂಗ್ ಕಮಾಂಡರ್. ಸೊ ಹೀಗಾಗಿ ಆತನಿಗೂ ಕೂಡ ಆತನ ಅಡ್ರೆಸ್ ಕೊಟ್ಟು ನೋಟಿಸ್ ಸರ್ವ್ ಮಾಡಿ ಆನಂತರ ಆತನಿಗೂ ಕೂಡ ಕರೆಸಿ ವಿಚಾರಣೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಕಾವ್ಯ, ಥ್ಯಾಂಕ್ ಯು ಅಜಯ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಇನ್ನ ವಿಂಗ್ ಕಮಾಂಡರ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕನ್ನಡಿಗರು.
ವಿಂಗ್ ಕಮಾಂಡರ್ ವಿರುದ್ಧ ತಿರುಗಿಬಿದ್ದ ಕನ್ನಡಿಗರು ಜಸ್ಟಿಸ್ ಫಾರ್ ಕನ್ನಡಿಗ ಎಂದು ಪೋಸ್ಟ್ ಮಾಡ್ತಾ ಇದ್ದಾರೆ. ಈ ವಿಂಗ್ ಕಮಾಂಡರ್ ಅನ್ನ ಬಂಧನ ಮಾಡುವಂತೆ ಕನ್ನಡಿಗರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಜಸ್ಟಿಸ್ ಫಾರ್ ಕನ್ನಡಿಗ ಎಂದು ಪೋಸ್ಟ್ ಮಾಡಿ ಈ ಕಮಾಂಡರ್ ನನ್ನ ಬಂಧನ ಮಾಡುವಂತೆ ಕನ್ನಡಿಗರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇನ್ನು ಕನ್ನಡಿಗನ ಪರವಾಗಿ ಜಾಲತಾಣದಲ್ಲಿ ಅಭಿಯಾನವನ್ನ ಕೂಡ ಮಾಡಲಾಗ್ತಾ ಇದೆ. ಹಲ್ಲೆ ಮಾಡಿ ಕನ್ನಡಿಗನ ಮೇಲಿಗೆ ಆರೋಪವನ್ನ ಮಾಡಲಾಗಿದೆ. ಜಸ್ಟಿಸ್ ಫಾರ್ ಕನ್ನಡಿಗ ಎಂದು ಪೋಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇನ್ನ ಹಲ್ಲೆ ಮಾಡಲಾಗಿದೆ. ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ ಕನ್ನಡಿಗನ ಮೇಲೆ ಈ ರೀತಿಯ ದೌರ್ಜನ್ಯವನ್ನ ಮೆರೆದಿದ್ದಾನೆ ವಿಂಗ್ ಕಮಾಂಡರ್. ಇದೀಗ ಜಸ್ಟಿಸ್ ಫಾರ್ ಕನ್ನಡಿಗ ಎನ್ನುವಂತಹ ಅಭಿಯಾನವನ್ನ ಸಾಮಾಜಿಕ ಜಾಲತಾಣದಲ್ಲಿ ಶುರು ಮಾಡಲಾಗಿದೆ. ಈ ಕುರಿತಂತೆ ಕನ್ನಡಿಗನಿಗೆ ದೌರ್ಜನ್ಯ ಆಗಿದೆ, ಕನ್ನಡಿಗನಿಗೆ ನ್ಯಾಯವನ್ನ ಕೊಡಿಸಿ ಎನ್ನುವಂತಹ ಮಾತುಗಳನ್ನ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ.